ಅದು ಇನ್ನು ಡಿಕೆಶಿಗೆ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಪಂಚಿಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವೈಫಲ್ಯ. ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಗರಂ ಆಗಿದ್ದಾರೆ. ನಮ್ಮನ್ನ ಬೆಂಗಳೂರಿನಿಂದ ಕಾಪಾಡಿ ಅಂತ ವ್ಯಂಗ್ಯವಾಡಿದ್ದಾರೆ. ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಆದರೆ ಡೆಡ್ಲೈನ್ ನಲ್ಲಿ ಮುಗಿಯಲ್ಲ. ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ನಿರಾಸೆಯನ್ನ ವ್ಯಕ್ತಪಡಿಸಿದ ಉದ್ಯಮಿ ಡಿಕೆಶಿ ಅವರೇ, ನೀವು ಡಿಸಿಎಂ ಆಗಿ 2 ವರ್ಷಗಳಾಯಿತು. ನಮ್ಮ ಬದುಕು ಮಾತ್ರ ಈಗ ಬೆಂಗಳೂರಿನಲ್ಲಿ ಕೆಟ್ಟದಾಗಿದೆ. ಸುಂದರವಾದ ಫುಟ್ಪಾತ್ ಕೊಡೋದಕ್ಕೆ ನಿಮ್ಗಾಗ್ತಿಲ್ಲ. 5,000 EV ಬಸ್ಗಳ ಖರೀದಿ ನಿಮ್ಮಿಂದ ಸಾಧ್ಯವಿಲ್ವಾ? ಮೆಟ್ರೋ ದರ ಏರಿಸಿ ಲಕ್ಷ ಪ್ರಯಾಣಿಕರನ್ನ ಕಳೆದುಕೊಂಡ್ರಿ. BMRCL ಕಾಮಗಾರಿ ತ್ವರಿತಗತಿಯಲ್ಲಿ ನಡೀತಾ ಇಲ್ಲ ಅಂತ ಗರಂ ಆದ್ರು ಉದ್ಯಮಿ ಮೋಹನ್ ದಾಸ್ ಪೈ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 2-3 ವರ್ಷದಲ್ಲಿ ನಗರದ ದುರಸ್ತಿ ಅಸಾಧ್ಯ, ಭಗವಂತ ಬಂದರೂ ಕೂಡ ಏನೂ ಮಾಡೋದಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳೋ ಮುಖಾಂತರ ಪ್ರತಿಪಕ್ಷಗಳಿಗೆ ಒಂದು ರೀತಿ ಆಹಾರ ಮಾಡಿಕೊಟ್ರ ಅಂತ. ಎಸ್, ಖಂಡಿತವಾಗ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಉಸ್ತುವಾರಿ ಸಚಿವರಾದ ನಂತರ ಬೇರೆ ಬೇರೆ ಸ್ವರೂಪದ ಗೋಷ್ಠಿಗಳನ್ನು ಕೂಡ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಬೆಂಗಳೂರನ್ನು ಅಭಿವೃದ್ಧಿ ಮಾಡ್ತೇನೆ ಅಂತಕ್ಕಂಥ ರೀತಿಯಲ್ಲಿ ಕೆಲವೊಂದಷ್ಟು ಗೋಷ್ಠಿಗಳನ್ನು ಮಾಡಿ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಸಾಕಾರ ಮಾಡುವ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದರು. ಆದರೆ ನಿಜವಾಗಲೂ ಕೂಡ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಮೂಡಿದಾಗ ನಿಜವಾಗಲೂ ಕೂಡ ಉತ್ತರ ಶೂನ್ಯ ಅಂತಕ್ಕಂಥದ್ದು ಬರ್ತದೆ. ಯಾಕೆಂದರೆ ಬೆಂಗಳೂರು ಅಭಿವೃದ್ಧಿ ಸಂಬಂಧಪಟ್ಟಾಗೆ ಡಿಕೆ ಶಿವಕುಮಾರ್ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡಿಲ್ಲ ಅಂತಕ್ಕಂಥ ಅಭಿಪ್ರಾಯಗಳು ಸ್ವಪಕ್ಷದಿಂದಲೂ ಕೂಡ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿರ್ತಕ್ಕಂಥ ಸಮಸ್ಯೆಗಳು ಸಹಜವಾಗಿ ಅಂದರೆ ಅದನ್ನು ಪರಿಹಾರ ಮಾಡೋ ನಿಟ್ಟಲ್ಲಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರು ಒಳಗಡೆ ಸುರಂಗ ಮಾರ್ಗ ನಿರ್ಮಾಣ ಮಾಡೋ ಪರಿಕಲ್ಪನೆ ಮಾತಾಡ್ತಾರೆ. ಅಂದರೆ ಬಹಳ ಮುಖ್ಯವಾಗಿ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾರೆ, ವೈಟ್ ಟ್ಯಾಪಿಂಗ್ ಬಗ್ಗೆ ಮಾತಾಡ್ತಾರೆ, ಚರಂಡಿಗಳ ಬಗ್ಗೆ ಮಾತಾಡ್ತಾರೆ, ರಾಜಕಾಲುವೆ ಅಭಿವೃದ್ಧಿಗಳ ಬಗ್ಗೆ ಮಾತಾಡ್ತಾರೆ, ಒತ್ತುವರಿಗಳನ್ನು ತೆರವು ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಬೆಂಗಳೂರಿನ ಗ್ರೀನ್ ಆಗಿ ಅಂದರೆ ಒಂದು ರೀತಿ ಹಸಿರು ವಾತಾವರಣ ಸೃಷ್ಟಿ ಮಾಡೋ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ. EV ಬಸ್ಗಳನ್ನು ಖರೀದಿ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ನಿಜವಾಗಲೂ ಕೂಡ ಈ ಎಲ್ಲ ಒಂದು ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅಂತಂದರೆ ಸಹಜವಾಗಿ ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಿನ್ನೆ ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಏನು ಹೇಳಿಕೆಗೆ ಸಹಜವಾಗಿ ಉದ್ಯೋಗಪತಿಗಳು ಕೂಡ ತೀವ್ರವಾಗಿರ್ತಕ್ಕಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಕೂಡ ಟೀಕಾಪ್ರಹಾರ ನಡೆಸ್ತದೆ. ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥಕೊಂಡು ಅಂತಿಮವಾಗಿ ಡಿಕೆ ಶಿವಕುಮಾರ್ ಅವರು ಈ ಸಮಸ್ಯೆನ ಪರಿಹಾರ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಅಸಹಾಯಕತೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ದೇವರೇ ಕಾಪಾಡಬೇಕು ಅಂತಕ್ಕಂಥ ಹೇಳಿಕೆ ಕೊಟ್ಟಿರುವಂಥದ್ದು ನಿಜವಾಗ್ಲೂ ಕೂಡ ಬೆಂಗಳೂರಿನ ಸಮಸ್ಯೆಗಳನ್ನು ಇತ್ಯರ್ಥ ಮಾಡೋದ್ರ ಬಗ್ಗೆ ಅವ್ರಿಗಿರ್ತಕ್ಕಂಥ ಇಚ್ಛಾಶಕ್ತಿಯನ್ನು ಸಹಜವಾಗಿ ಪ್ರಶ್ನೆ ಮಾಡುವಂತೆ ಆಗಿದೆ. ಡಿಕೆ ಶಿವಕುಮಾರ್ ಇರಿಗೇಷನ್ ಮಂತ್ರಿ ಆಗಿದ್ದಾರೆ, ನೀರಾವರಿ ಮಂತ್ರಿ ಆಗಿದ್ದಾರೆ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ, DCM ಆಗಿದ್ದಾರೆ, KPCC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವ್ರಿಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ಸಹಜವಾಗಿ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವರು ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಸಹಜವಾಗಿ ಈಗ ಮೋಹನ್ ದಾಸ್ ಪೈ ಸೇರಿದಾಗ ಕೆಲವು ಉದ್ಯೋಗಪತಿಗಳು ಪ್ರಶ್ನೆ ಮಾಡುವಾಗೆ ಆಗಿದೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಪ್ರವಾಹ ಬರುತ್ತೆ, ಸಮಸ್ಯೆಗಳಾಗುತ್ತೆ, ತಗ್ಗು ಪ್ರದೇಶಗಳು ಜಲಾವೃತಗೊಳ್ತಕ್ಕಂಥದ್ದು, ವೈಟ್ ಟ್ಯಾಪಿಂಗ್ ಕೆಲಸ ಇನ್ನೂ ಕೂಡ ಸಮರ್ಪಕ ಆಗದೇ ಇರತಕ್ಕಂಥದ್ದು, ಒಳಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಇಲ್ಲದೇ ಇರತಕ್ಕಂಥದ್ದು, ರಾಜಕಾಲುವೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಏನು ಈಗ ಘೋಷಣೆಗಳನ್ನು ಮಾಡಿದ್ದು ಯಾವುದೂ ಕೂಡ ಈಡೇರದೇ ಇರತಕ್ಕಂಥದ್ದು, ಬೆಂಗಳೂರಿನಲ್ಲಿರ್ತಕ್ಕಂಥ ವಾಯುಮಾಲಿನ್ಯವನ್ನು ಕಡಿಮೆ ಮಾಡೋ ಸಂಬಂಧಪಟ್ಟಾಗೆ ಡಿಕೆ ಶಿವಕುಮಾರ್ ಯಾವ ಕ್ರಮ ಕೈಗೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಸಹಜವಾಗಿ ವಾಹನ ದಟ್ಟಣೆಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಬಂದಾಗ ಚರ್ಚೆಗಳಾದಾಗೆಲ್ಲವೂ ಕೂಡ ಬೆಂಗಳೂರು ಒಳಗಡೆ ಸುರಂಗ ಮಾಡೋದ್ರ ಬಗ್ಗೆನೂ ಕೂಡ ಮಾತುಗಳನ್ನು ಡಿಕೆ ಶಿವಕುಮಾರ್ ಆಡಿದರು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿನ ಕೊಡ್ತೇವೆ ಅಂತಕ್ಕಂಥ ನಿಟ್ಟಲ್ಲಿ ಡಿಕೆ ಶಿವಕುಮಾರ್ ಬೇರೆ ಬೇರೆ ಸಂದರ್ಭಗಳು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಿಜವಾಗಲೂ ಕೂಡ ಈ ಎಲ್ಲ ಒಂದು ಗೋಷ್ಠಿಗಳನ್ನು ಈಡೇರಿಸುವ ನಿಟ್ಟಲ್ಲಿ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಚರ್ಚೆ ನಡೀತಾ ಇತ್ತು. ಅದಕ್ಕೆ ಪೂರಕವಾಗಿ ಡಿಕೆ ಶಿವಕುಮಾರ್ ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ದೇವರ ಹತ್ರ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ
ಇದಕ್ಕೆ ಮೂಲ ಕಾರಣ ಅಂತಂದರೆ ಬೆಂಗಳೂರಿನ ಅಭಿವೃದ್ಧಿ ಸಂಬಂಧಪಟ್ಟಾಗೆ ಸ್ಥಳೀಯ ಆಡಳಿತ ಇಲ್ಲದೆ ಇರತಕ್ಕದ್ದು. BBMPಗೆ ಚುನಾವಣೆ ನಡೆದು ವರ್ಷಗಳೇ ಕಳೆದೋಗ್ಬಿಟ್ಟಿದ್ದಾವೆ. ಹಾಗಾಗಿ ಇಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು, ಅಧಿಕಾರಿಗಳ ಮೇಲೆ ಡಿಫೆಂಡ್ ಆಗಿ ಕೆಲಸ ಮಾಡಬೇಕಾದಂಥ ಸಂದರ್ಭ ಇರುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಮಾಡ್ತಕ್ಕಂಥ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಗೆ ಪೂರಕವಾಗಿ BBMP ಚುನಾವಣೆ ಆಗದೇ ಇರುವಂಥ ಕಾರಣಕ್ಕಾಗಿ ಸಮಸ್ಯೆ ಇನ್ನಷ್ಟು ಜಟಿಲ ಆಗ್ತಾ ಇದೆ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಮತ್ತು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಕಾಲಹರಣ ಮಾಡ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ BBMPಯಲ್ಲಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಅಸ್ಥಿರತೆಯ ವಾತಾವರಣ, ಒಂದು ರೀತಿ ಒಂದು ಸಮರ್ಪಕವಾಗಿರ್ತಕ್ಕಂಥ ಸುಲಿತವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು, ಅಭಿವೃದ್ಧಿಯ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನೀಲನಕ್ಷೆಯನ್ನು ಜಾರಿಗೊಳಿಸ ಸಂಬಂಧಪಟ್ಟಾಗೆ DK ಶಿವಕುಮಾರ್ ಕಾರ್ಯವೈಖರಿ ಅಷ್ಟು ಪರಿಣಾಮಕಾರಿಯಾಗಿ ಆಗದೇ ಇರುವುದು ಸಹಜವಾಗಿ ಈಗ ಈ ಒಂದು ಬೆಳವಣಿಗೆಯಿಂದ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.